ಹಲೋ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಇವತ್ತು ಯಾವ ರೆಸಿಪಿಯೊಂದಿಗೆ ಬಂದಿದ್ದೀನಿ ಗೊತ್ತಾ? ಸೂಪರ್ ಕ್ರಿಸ್ಪಿ ಹೆಲ್ತಿ ರಾಗಿ ದೋಸೆ ವಿತ್ ಕಡಲೆಬೇಳೆ ಚಟ್ನಿ. ರಾಗಿ ಉಂಡವನು ನಿರೋಗಿ, ಕೇಳಿದ್ದೀರಾ ಅಲ್ವಾ? ವೀಕ್ಲಿ ಒನ್ಸ್ ಅಟ್ಲೀಸ್ಟ್ ರಾಗಿ ಮಾಡಿಕೊಂಡು ತಿನ್ನಬೇಕು. ಯಾವಾಗಲೂ ಮುದ್ದೆ ಮಾಡ್ಕೊಳ್ಳೋ ಬದಲು ಈ ಥರ ದೋಸೆ ಮಾಡ್ಕೊಳ್ಳಿ, ಸೂಪರಾಗಿರುತ್ತೆ. ಅದು ಎಸ್ಪೆಷಲಿ ಕಡಲೆಬೇಳೆ ಚಟ್ನಿ ಕಾಂಬಿನೇಷನ್ ಅಂತೂ ಆಸಮ್. ಮಾಡೋದು ಹೇಗೆ ನೋಡ್ಕೊಳ್ಳೋಣ. 1 ಕಪ್ ರಾಗಿ ಹಿಟ್ಟಿಗೆ 1 ಟೇಬಲ್ ಸ್ಪೂನ್ ಗೋಧಿ ಹಿಟ್ಟು, 1 ಟೇಬಲ್ ಸ್ಪೂನ್ ಚಿರೋಟಿ ರವೆ ಹಾಕಿ, ಸಣ್ಣದಾಗಿ ಹೆಚ್ಚಿದಂಥ ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಹೆಚ್ಚಿದಂಥ ಒಂದೇ ಒಂದು ಮೆಣಸಿನ್ಕಾಯಿ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ನೀರು ಹಾಕಿ ತೆಳುವಾಗಿ ಹಿಟ್ಟನ್ನು ಕಲಿಸ್ಕೋಬೇಕು. ಇಲ್ಲಿ ನೀರು ಅಳತೆ ನಾನು ಎಷ್ಟು ಆಗಿದೆ ನನಗೆ ಈ ರಾಗಿ ಹಿಟ್ಟು ಕಲಸೋಕ್ಕೆ ಅಂದರೆ 2.5 ಕಪ್ಪಷ್ಟು ಬೇಕಾಗತ್ತೆ. ನೋಡ್ಕೊಳ್ತಾ ಕಲಿಸ್ಕೊಳ್ಳಿ. ನೀವೆಷ್ಟು ರಾಗಿ ಹಿಟ್ಟು ತೊಗೊಂಡಿರ್ತೀರೋ ಅದಕ್ಕೆ ತಕ್ಕಾಗಿ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಒಟ್ಟಿನಲ್ಲಿ ಹಿಟ್ಟು ತೆಳುವಾಗಿರಬೇಕು ಅಷ್ಟೇ. ಈಗ ಇದು ಕಾಂಬಿನೇಷನ್ ಚಟ್ನಿ ಮಾಡೋದು ಹೇಗೆ ನೋಡ್ಕೊಳ್ಳೋಣ. ಹಿಟ್ಟು ರೆಡಿಯಾಗಿ ಸೈಡ್ಗೆ ಇಟ್ಬಿಟ್ಟು ಚಟ್ನಿಗೆ ಒಂದು ಪ್ಯಾನ್ ಇಟ್ಟು 1 ಟೀ ಸ್ಪೂನ್ ಆಯಿಲ್ ಹಾಕಿ, ಅರ್ಧ ಕಪ್ಪಷ್ಟು ಕಡಲೆಬೇಳೆ, 4 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದೇ ಒಂದು ಗುಂಟೂರು ಮೆಣಸಿನ್ಕಾಯಿ, ಒಂದು 4ರಿಂದ 5 ಎಲೆ ಕರ್ಬೇವಿನ ಸೊಪ್ಪು ಹಾಕಿ ಹೊಂಬಣ್ಣ ಬರೋವರೆಗೂ ಹುರಿಬೇಕು. ಹೊಂಬಣ್ಣ ಬಂದ ಮೇಲೆ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿ, ಚಿಕ್ಕ ನೆಲ್ಲಿಕಾಯಿ ಸೈಜ್ಗೆ ಹುಣಸೆ ಹಣ್ಣು ಹಾಕಿ ಒಂದು ರೌಂಡ್ ಫ್ರೈ ಮಾಡಿ ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ತಣ್ಣಗಾದ್ಮೇಲೆ ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ತರ್ತರಿಯಾಗಿ ರುಬ್ಬಬೇಕು. ಹಿಂಗಿನ ಜೊತೆಗೆ ಸೇರಿಸಿ ರುಬ್ಬಿ. ಒಂದು ಅರ್ಧ ಟೀ ಸ್ಪೂನಷ್ಟು ಹಿಂಗೆ ಹಾಕ್ಕೊಳ್ಳಿ. ಫ್ಲೇವರ್ ಆಗಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಇದು ತೆಂಗಿನಕಾಯಿ ಚಟ್ನಿ ಥರ ತುಂಬ ನೈಸಾಗಿ ರುಬ್ಬಾರ್ದು, ಸ್ವಲ್ಪ ತರ್ತರಿಯಾಗಿರಬೇಕು. ನೀವು ಅನ್ನಕ್ಕೆ ಕೂಡ ಈ ಚಟ್ನಿನ ಕಲಿಸ್ಕೊಂಡು ತಿನ್ಬೋದು. ಈಗ ಇದಕ್ಕೆ ಲಾಸ್ಟಲ್ಲಿ ಒಗ್ಗರಣೆ ಕೊಡಬೇಕು. 1 ಟೀ ಸ್ಪೂನ್ ಆಯಿಲ್ ಇಟ್ಟು, ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಒಂದು 4 ಕಾಳು ಉದ್ದಿನಬೇಳೆ, ಒಂದೇ ಒಂದು ಒಣಮೆಣಸಿನ್ಕಾಯಿ ಒಡೆದು ಹಾಕಿ ಚಟ್ನಿ ಮೇಲೆ ಒಗ್ಗರಣೆ ಕೊಟ್ಟರೆ ಸೂಪರಾಗಿರುತ್ತೆ. ಒಳ್ಳೆ ಕಾಂಬಿನೇಷನ್ ರಾಗಿ ದೋಸೆಗೆ. ಈಗ ರಾಗಿ ದೋಸೆ ಮಾಡೋಣ. ಕಾವಲಿ ಇಟ್ಬಿಟ್ಟು 1 ಟೀ ಸ್ಪೂನ್ ಆಯಿಲ್ ಹಚ್ಚಿ ಚೆನ್ನಾಗಿ ಕಾದ್ಮೇಲೆ ತೆಳುವಾಗಿ ಹಿಟ್ಟನ್ನು ಹುಯ್ಬೇಕು. ನೋಡ್ತಾ ಇದ್ದೀರಲ್ಲ ವಿಡಿಯೋದಲ್ಲಿ, ಆದಷ್ಟು ಆ ಥರನೇ ತೆಳುವಾಗಿ ಮಾಡಿದ್ರೆ ತುಂಬ ಕ್ರಿಸ್ಪಿಯಾಗಿ ಸೂಪರಾಗಿ ಬರುತ್ತೆ. 2 ಕಡೆನೂ ಇದನ್ನು ಬೇಯಿಸಬಾರ್ದು, ಒಂದೇ ಕಡೆನೇ ಬೇಯಿಸ್ಬೇಕು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಾನು ಹೇಳೋದಲ್ಲ, ನೀವು ಮಾಡಿಬಿಟ್ಟು ನೋಡಿ. ಡೆಫಿನೆಟಾಗಿ ಎಲ್ಲರೂ ಇಷ್ಟಪಡ್ತೀರಾ. ಇಷ್ಟ ಅನ್ನೋದಕ್ಕಿಂತ ತುಂಬ ಆರೋಗ್ಯವಾಗಿರುತ್ತೆ. ಖಂಡಿತ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕಲ್ಲಿ ಏನಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ವೀಣಾ ಲಕ್ಷ್ಮೀನಾರಾಯಣನ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಅಮುದಂ ನಿತ್ಯಂ ಅನ್ನೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಹಿಂಗೆ 1 ಬೈ 1 ದೋಸೆ ಮಾಡಿ ಎಲ್ರಿಗೂ ಸರ್ವ್ ಮಾಡ್ತೀನಿ ನಮ್ಮ ಮನೇಲಿ. ನೀವು ಮಾಡಿಬಿಟ್ಟು ಎಲ್ರಿಗೂ ಕೊಡಿ. ಎಲ್ಲರೂ ನಿಮ್ಮನ್ನ ಶಭಾಷ್ ಅಂತ ಹೇಳ್ತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಮತ್ತೆ ಇದೇ ಥರ ಬೇರೆ ರೆಸಿಪಿಲಿ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಂಟಿಲ್ ದೆನ್ ಆರೋಗ್ಯವಾಗಿರೋಣ, ಆರೋಗ್ಯವಾಗಿ ತಿನ್ನೋಣ. ಟೇಕ್ ಕೇರ್, ಬಾಯ್.